ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋದ್ದವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾರೆ. ರಿಸರ್ವ್ ಮಾಡ್ಕೊಂಡು ಇದರಲ್ಲಿ ಎಲ್ಲ ಪೊಲಿಟಿಕಲ್ VVIPಗಳು, VIP ಗಳು, ಸೀನಿಯರ್ ಅಧಿಕಾರಿಗಳು, ಸೆಕ್ರೆಟೇರಿಯೇಟ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಒಂದು ಸೆಷನ್ ನಡೆಸಲಿಕ್ಕೆ ಬೇಕಾಗಿರುವಂಥ ಮಾರ್ಷಲ್ಗಳಿಗೆ ಎಲ್ಲ ವಸತಿ ಸೌಲಭ್ಯಗಳನ್ನು ನಾವು ಕಲ್ಪಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ವಿ. ಇದರಲ್ಲಿ ಖಾಸಗಿ ಹೋಟೆಲ್ಗಳಿದ್ದಾವೆ, ಸರ್ಕ್ಯೂಟ್ ಹೌಸಸ್ ಇದ್ದಾವೆ, BTU, KLE ವಿವಿಧ ಸಂಸ್ಥೆಗಳ ಗೆಸ್ಟ್ ಹೌಸಸ್ ಇದ್ದಾವೆ, ಖಾಸಗಿ ಇಂಡಸ್ಟ್ರೀಸಲ್ಲಿರುವಂಥ ಗೆಸ್ಟ್ ಹೌಸಸ್ ಇದ್ದಾವೆ. ಇವೆಲ್ಲದನ್ನು ನಾವು ರೆಕ್ವಿಸಿಷನ್ ಮಾಡಿಕೊಂಡು ಜಿಲ್ಲಾಡಳಿತದಿಂದ ಈಗಾಗಲೇ ಕೋಟಡಿ ನಂಬರ್ ಹಾಕಿ ಎಲ್ಲ VIP ಗಳಿಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನಾವು ಅಲೋಕೇಶನ್ ಮಾಡಿದ್ದೀವಿ. ಈ ಅಲೋಕೇಶನ್ವನ್ನು ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಇದಲ್ಲದೆ 2023 ಚಳಿಗಾಲ ಅಧಿವೇಶನ ಸುಮಾರು 10 ದಿವಸ ಅಧಿವೇಶನ ನಡೆದಿದ್ದು, ಈ 10 ದಿವಸದ ಅಧಿವೇಶನಕ್ಕೆ ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ 24,89,04,805 ರೂಪಾಯಿ ವೆಚ್ಚವಾಗಿದ್ದು ಮಾಹಿತಿಯಿಂದ ಕಂಡುಬಂದಿದೆ. ಅದರಲ್ಲಿ ಗಣ್ಯಮಾನ್ಯರ ವಸತಿಗಾಗಿ 682 ರೂಪಾಯಿ, ಆ ಗಣ್ಯಮಾನ್ಯರ ಊಟ ಉಪಹಾರಕ್ಕಾಗಿ 235 ಲಕ್ಷ ಅಂದರೆ 2,35,00,000 ರೂಪಾಯಿ. ಇನ್ನು ಪೊಲೀಸ್ ಇಲಾಖೆಗೆ ಟೋಟಲ್ 7,32,00,000 ರೂಪಾಯಿ ಹಣ ವೆಚ್ಚವಾಗಿದೆ. ಪೊಲೀಸ್ ಇಲಾಖೆಗೆ, ಲೋಕೋಪಯೋಗಿ ಇಲಾಖೆಗೆ 5,71,00,000 ಹಣ ವೆಚ್ಚವಾಗಿದೆ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಬೆಳಗಾವಿ ಅಧಿವೇಶನ ಮಾತ್ರ ವಿಧಾನಸಭೆ ಕಾರ್ಯಕಲಾಪಗಳು 66 ಗಂಟೆ 11 ನಿಮಿಷ 10 ದಿವಸದಲ್ಲಿ, ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ, ಟೋಟಲ್ ಆಗಿ 124 ಗಂಟೆ ಅಧಿವೇಶನದ ಕಾರ್ಯಕಲಾಪಗಳು ನಡೆದಿವೆ. ಈ 124 ಗಂಟೆಗೆ 24,89,04,805 ರೂಪಾಯಿ ಅಂದ್ರೆ ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ ರೂಪಾಯಿ 8,000 ರೂಪಾಯಿ ಖರ್ಚು ಬರ್ತದೆ. 20 ಲಕ್ಷ 8,000 ರೂಪಾಯಿ ಒಂದು ಗಂಟೆ ಅಧಿವೇಶನ ಖರ್ಚು ಬರ್ತದೆ. ಆದರೆ ನಡೀತಾ ಇದ್ದೇನು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಗಲಿ ಯಾವುದೂ ಚರ್ಚೆ ಇಲ್ಲ, ಬರೀ ಗಲಾಟೆ, ಸದನ ಮುಂದೂಡಿಕೆ. ಅದಕ್ಕೆ ನಮ್ದೇನು ಈ ವಿಧಾನಸಭೆ ಸದಸ್ಯರುಗಳಿಗೆ ಮತ್ತು ವಿಧಾನ ಪರಿಷತ್ ಮುಂದೆ ಹೋಗಂಗಿಲ್ಲ ಅಂತ ಹೇಳಿ ನಾನು ವಿಚಾರ ಅಧ್ಯಕ್ಷರೇ ಹಾಗೂ ಎಲ್ಲ ನನ್ನ ಜನರಿಗೆ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ನಾನು ಆಗಲಿ ಸ್ಟೇಷನ್ 2 ದಿವಸ ವೇಟ್ ಮಾಡಿದ್ದೀವಿ ನಾವು. ಮೊನ್ನೆ ರಾತ್ರಿ ಒಬ್ಬರು ಗಾಡಿ ಆಗ್ಯಾರ, ಮೊನ್ನೆ ರಾತ್ರಿ ಕಂಪ್ಲೇಂಟ್ ಕೊಟ್ಟು ಯಾವುದೇ ಆಕ್ಷನ್ ಇಲ್ಲ. ಹೇಳಿದ್ರೆ ಅವರು ಏನೋ ಕ್ರೀಡಾ ಚಟುವಟಿಕೆ, ಕ್ರೀಡಾ ಸ್ಪರ್ಧೆ ನಡೆದ ಅಂತೇಳಿ. ಕ್ರೀಡಾ ಸ್ಪರ್ಧೆ ನಡೆದ್ರೆ ಇಲ್ಲಿ ಏನಾದ್ರೆ ಅನಾಹುತ ಆದರೆ ಜವಾಬ್ದಾರಿ ಯಾರು? ಪೊಲೀಸ್ ಇಲಾಖೆ ಒಳಗೆ ಸಿಬ್ಬಂದಿ ಇಲ್ಲ. 2 ದಿನದಿಂದ ಅವ್ರ ಮನೆಯವರ ಪರಿಸ್ಥಿತಿ ಏನಾಗಿರ್ಬೇಕು, ನೀವು ಅವ್ರು ಕಳ್ಕೊಂಡಂಥ ಪರಿಸ್ಥಿತಿ ಏನಾಗಿರ್ಬೇಕು? ಅವ್ರು ಎಲ್ಲಿದಾರು ಒಂದು ಸ್ವಲ್ಪ ಸುತ್ತುವರಿಬೇಕು, ಜನರಿಗೆ ಕಾಣಬೇಕಲ್ಲ ನಮಗೆ. ಅವ್ರು ಏನು ಕೆಲಸ ಮಾಡತ್ತೇರೋ, ಏನು ತನಿಖೆ ನಡೆಯುತ್ತೆ ಅನ್ನೋದು ಎಷ್ಟಿಷ್ಟು ಒಂದು ಪ್ರೋಗ್ರೆಸ್ಸರಿಗೆ ತೋರಿಸ್ಬೇಕು. ಯಾವುದೇ ಪ್ರೋಗ್ರೆಸ್ ಇಲ್ಲ, ಏನೂ ಇಲ್ಲ. ಅನಿವಾರ್ಯವಾಗಿ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆದರೂ ಕೂಡ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ, ಮೇಲಾಧಿಕಾರಿಗಳಿಗೆ ನಮ್ಮ ಮನವಿ ಏನಂತಂದ್ರೆ ಅದ್ರ ಕೊಡ್ಲಾಕ್ ಬಂದ್ರು ನಾವು ಮನವಿ ಸ್ವೀಕರಿಸ್ಲಾಕ್ ಸಹಿತ ಯಾರಿಲ್ಲ. ಒಬ್ಬ ಮೇಲಾಧಿಕಾರಿ ಹಿಂಗೆ ಹಿಡ್ಕೊಂಡು ಯಾರು ಇಲ್ಲ. ನಿನ್ನೆ ನಾವು ಸ್ಥಳಕ್ಕೆ ಹೋದಾಗ ಒಂದು ಕೋಡ್ಕೊಂಡು ಅಡ್ಡಾಡಕ್ಕಾರ ಒಬ್ಬರು ಬರೀ ಒಂದು ಕೋಡ್ಕೊಂಡು ಇದು ಅಂಕಿ ಹಾಕೊಂಡು ಅದೇನು ಬಾವಿ ನೀವು ಅಂಕಿ ಹಾಕಿ ಸಿಗ್ಲಾಕಲ್ಲಿ ಏನಿದ್ರೆ ಮತ್ತು ಅವರಲ್ಲಿ ಅಲ್ಲೇ ಬಿದ್ದಾಗ ಗೊತ್ತು ಹೆಂಗೆ ಗೊತ್ತು.
ಆದ್ರ 6 ಮಂದಿ ಆದ್ರ ನಾವು ಬರ್ತೀವಿ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಒಂದು ದುಃಖನೂ ಅನಿಸ್ಬೋದು. ಯಾಕೆ ಆಗಿದಾರಪ್ಪ ಅಂತ ಅನ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗರಣೆ. ವಂದನೆಗಳು.